ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಗ್ರಹಣ ಬಿಟ್ಟ ಮೇಲೆ ಏನು ಮಾಡಬೇಕು ಅಂತ ಕೇಳಿದ್ದೀರ ತುಂಬ ಜನ. ಸೊ ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಸೊ ಗ್ರಹಣ ಈಗ ಆಲ್ಮೋಸ್ಟ್ ನಡೀತಾ ಇದೆ. ಯಾಕಂದರೆ ಇವತ್ತು ನಾನು ಹೇಳಿದ ಹಾಗೆ ನಿಮಗೆ 3:26 ಸ್ಟಾರ್ಟ್ ಆಗಿರೋದು ಗ್ರಹಣ. ಫೆಬ್ರವರಿ 17 ಅಲ್ವಾ. ಸೊ ಈ ಒಂದು ಟೈಮಲ್ಲಿ ನಮಗೆ ಗ್ರಹಣ ನಡೀತಾ ಇರೋದ್ರಿಂದ ಯಾವುದೇ ರೀತಿ ಪೂಜೆಗಳಾಗಲಿ, ಸ್ನಾನಗಳಾಗಲಿ, ಅಡುಗೆ ಕುಕ್ಕಿಂಗ್ ಮಾಡೋದಾಗಲಿ, ಅವೆಲ್ಲ ಹೊರಗಡೆ ಹೋಗೋದಾಗಲಿ, ಬರೀ ಕಣ್ಣಿಂದ ನೋಡೋದಾಗಲಿ ಅವೆಲ್ಲ ಏನೂ ಮಾಡಬಾರ್ದು. ಗ್ರಹಣ ಬಿಡೋದು ಬಂದು 7:57. ಸೊ ಅದಾದಮೇಲೆ ನಾನು ಹೇಳಿದಾಗೆ ನೀವೇನಾದರೂ ಒಂದು ವೇಳೆ ಈ ಒಂದು ಗರಿಕೆ ಕಡ್ಡಿಗಳನ್ನು, ಗರಿಕೆ ಹುಲ್ಲು ಅಂತೀವಲ್ಲ, ಅದನ್ನು ಬಂದು ಏನಾದರೂ ಮನೆಗಳಲ್ಲಿ ಇಟ್ಟಿದ್ದೀರಾ ಅಂದರೆ, ಇಟ್ಟಿರಬೇಕು. ಒಂದು ವೇಳೆ ಇಟ್ಟಿದ್ದೀರಾ ಅಂತಂದರೆ ಗ್ರಹಣ ಬಿಟ್ಟ ಮೇಲೆ ಅಂದರೆ 8 ಗಂಟೆ ಮೇಲೆ ಅದನ್ನೆಲ್ಲ ತೆಗೆದು ಒಂದು ಕಡೆ ಸೈಡಿಗೆ ಪಕ್ಕಕ್ಕೆ ಎತ್ತಿಟ್ಬಿಡಿ. ನಿಮ್ಮಿಂದ ಆಯಿತು ಅಂತಂದರೆ ನೀವು ಬೇಕಾದರೆ ಮನೇನ ಒರೆಸ್ಕೋಬೋದು. ಮನೆ ಒರೆಸೋಕ್ಕೆ ಜನ ಇದ್ದಾರೆ, ಇಲ್ಲ ನಾನು ಒರೆಸ್ಬೋದಾ ಅಂತ ಕೇಳಿದ್ರೆ ನಿಮ್ಮ ಕೈಲಿ ಆಯಿತು ಮಾಡೋಕ್ಕಾಗುತ್ತೆ ಅಂತಂದರೆ, ಪಾಸಿಬಲ್ ಇದ್ದರೆ, ಆರಾಮಿದ್ದರೆ ಮೈಯಲ್ಲಿ ನೀವು ಮನೇನ ಬಂದು ಆರಾಮಾಗಿ ಒರೆಸ್ಕೊಂಡು ಸ್ನಾನನ ಬೇಕಾದರೆ ಮಾಡ್ಕೋಬೋದು. ಸೊ ಸ್ನಾನ ಬಂದು ನಿಮ್ಮಿಂದ ಪಾಸಿಬಲ್ ಇದ್ದರೆ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಕಂಡೀಷನ್ ಅಂತ ಏನಿಲ್ಲ. ಸೊ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು, ನೆಮ್ಮದಿ ಆಗಬೇಕು ಅಂತಂದರೆ ಸಿಂಪಲ್ಲಾಗಿ ಒಂದು ಸ್ನಾನನ ಮಾಡ್ಕೊಳ್ಳಿ. ಪೂಜೆ ಬಂದು ನೆಕ್ಸ್ಟ್ ಡೇ ಮಾಡ್ಕೊಳ್ಳಿ. ಯಾಕಂದರೆ ಹೇಗೋ 8 ಗಂಟೆ ಮೇಲೆ ಗ್ರಹಣ ಬಿಡೋದ್ರಿಂದ, 8 ಗಂಟೆಗೆ ಬಿಡೋದ್ರಿಂದ ನೀವು ಸ್ನಾನ ಮಾಡಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಆಲ್ಮೋಸ್ಟ್ 9 ಗಂಟೆ ಮೇಲೆ ಪೂಜೆ ಮಾಡಬಾರ್ದು ಅಂತೆಲ್ಲ ಹೇಳ್ತಾರಲ್ವ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಪೂಜಾ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ನೀಟಾಗಿ ನೀವು ಬಂದು ಪೂಜೆಯನ್ನು ಮಾಡ್ಕೋಬೋದು. ಸ್ನಾನ ಬಂದು ಕಡ್ಡಾಯ ಏನಿಲ್ಲ. ನನ್ನ ಮನ್ಸಿಗೆ ನೆಮ್ಮದಿ ಆಗಬೇಕು, ನನಗೆ ಮನ್ಸಿಗೆ ಆರಾಮ ಅನಿಸ್ಬೇಕು, ಏನೋ ಒಂಥರ ಮನ್ಸಿಗೆ ಅನಿಸ್ತಿದೆ ಅನ್ನೋರು ಸಿಂಪಲ್ಲಾಗಿ ಒಂದು ಸಲ ನೀಟಾಗಿ ಸ್ನಾನ ಮಾಡಿಕೊಂಡು ಆರಾಮಾಗಿ ಬಂದು ನೀವು ಚೆನ್ನಾಗಿ ಊಟನ ಮಾಡ್ಕೋಬೋದು. ಊಟ ಬಂದು ನಾನು ಬೆಳಗ್ಗೆ ಮಾಡಿರೋದಿದೆ, ನಾನು ತಿನ್ಕೋಬೋದಾ ಅಂತಂದರೆ, ನೀವೇನಾದರೂ ಗರಿಕೆ ಹುಲ್ಲು ಅದನ್ನೆಲ್ಲ ಹಾಕಿಟ್ಟಿದ್ದೀರಾ ಅಂತಂದರೆ ಏನು ತೊಂದರೆ ಇಲ್ಲ. ಇಲ್ಲ ನಾನು ಅದೆಲ್ಲ ಏನೂ ಹಾಕಿಟ್ಟಿಲ್ಲ, ಏನು ಮಾಡೋದು ಅಂದರೆ ಸಿಂಪಲ್ಲಾಗಿ ಏನಾದರೂ ಕುಕ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಕುಕ್ ಮಾಡಿಕೊಂಡು ಊಟ ಮಾಡ್ಕೊಳ್ಳಿ. ಇಲ್ಲ ನನ್ನಿಂದ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಮಾಡಿರೋದೇ ಇದೆ, ಪರವಾಗಿಲ್ವಾ ಅಂದರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ತುಂಬ ಕಂಡೀಷನಾಗಿ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ ಮಾತ್ರ ನೀವು ಮಾಡ್ಕೋಬೋದು. ಯಾಕಂದರೆ ಇದು ನಮ್ಮ ಇಂಡಿಯಾಗೇನು ಗೋಚರ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ತುಂಬ ಜನ ಕಟ್ಟುನಿಟ್ಟಾದಂಥ ಒಂದು ಸಂಪ್ರದಾಯಗಳನ್ನ ಪಾಲಿಸೋರು, ಮಾಡ್ತೀನಿ ಅನ್ನೋರು ಮಾಡ್ಕೋಬೋದು. ಇಲ್ಲ ನನ್ನಿಂದ ಅಡುಗೆ ಮಾಡೋಕ್ಕಾಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ, ನನ್ನಿಂದ ಏನೂ ಮಾಡೋಕ್ಕಾಗಲ್ಲ, ನಾನು ಬೆಳಗ್ಗೆ ಮಾಡಿರೋದೇ ತಿನ್ಕೋತೀನಿ, ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡ್ಕೋಬೋದಾ ಅಂದರೆ ನೆಮ್ಮದಿಯಾಗಿ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಸ್ನಾನನೂ ಮಾಡಿಕೊಂಡು ಪೂಜೆ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಪೂಜೆನೂ ಮಾಡ್ಕೋಬೋದು. ಸೊ ಇದೆಲ್ಲ ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ನಾವು ಮಾಡುವಂಥದ್ದು ಅಷ್ಟೇ. ಇದು ಮಾಡಲೇಬೇಕಾ, ಮಾಡಲೇಬಾರ್ದಾ, ಏನಾದರೂ ಆಗಿಬಿಡುತ್ತಾ, ಮಗುಗೆ ತೊಂದರೆ ಆಗಿಬಿಡುತ್ತಾ ಅಂತ ನೀವು ಅಂದ್ಕೊಂಡ್ರೆ ಆ ಥರ ಎಲ್ಲ ಏನೂ ತೊಂದರೆ ಆಗಲ್ಲ. ಸೊ ಅದನ್ನು ಫಸ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ತುಂಬ ನಾನೇನು ಹೇಳ್ತೀನಿ ಅಂದರೆ, ತುಂಬ ನಮಗೆ ಕನ್ವೀನಿಯೆಂಟ್ ಆಗಿರೋದನ್ನ ಮಾತ್ರ ನಾವು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ತುಂಬ ಬಲವಂತವಾಗಿ ಯಾವುದೂ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.